ಜೂನ್ 4ನೇ ತಾರೀಕು ಅಂದ್ರೆ ಟ್ರೋಫಿ ಗೆದ್ದು ಮರುದಿನ ಜೂನ್ 4ನೇ ತಾರೀಕಿನಂದೇ ಡಿಸಿಪಿ ಕರಿಬಸನಗೌಡರಿಂದ ಅಪಾಯದ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಯಾಕಂತ ಹೇಳಿದ್ರೆ 3ನೇ ತಾರೀಕು ಆರ್ಸಿಬಿ ತಂಡ ಟ್ರೋಫಿ ಗೆದ್ದಾಗ ರಾತ್ರಿ ಆದಂತ ಸೆಲೆಬ್ರೇಷನ್ ಇದೆಯಲ್ಲ, ಒಂದು ವೇಳೆ ಆರ್ಸಿಬಿ ತಂಡದ ಆಟಗಾರರು ಬೆಂಗಳೂರಿಗೆ ಬಂದು ಕಾರ್ಯಕ್ರಮ ಮಾಡಿದ್ರೆ ಅದರ ಪರಿಣಾಮದ ಬಗ್ಗೆ ಅವರಿಗೆ ಅರಿವಿತ್ತು. ಹಂಗಾಗಿ ಡಿಸಿಪಿ ಕರಿಬಸನಗೌಡರು ಅಪಾಯದ ಎಚ್ಚರಿಕೆಯನ್ನು ಕೊಟ್ಟಿದ್ರು. ರಿಪಬ್ಲಿಕ್ ಕನ್ನಡದಲ್ಲಿ ಡಿಸಿಪಿ ಪತ್ರದ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಈಗ ಲಭ್ಯ ಆಗಿದೆ. ವಿಧಾನಸೌಧ ಭದ್ರತಾ ವಿಭಾಗದ ಡಿಸಿಪಿ ಕರಿಬಸನಗೌಡ ಪತ್ರ ಬರೆದಿದ್ರು. ಡಿಪಿಎಆರ್ ಕಾರ್ಯದರ್ಶಿ ಸತ್ಯವತಿಗೆ ಡಿಸಿಪಿ ಕರಿಬಸನಗೌಡ ಪತ್ರ ಬರೆದಿದ್ರು. ಡಿಪಿಎಆರ್ಗೆ ಪತ್ರ ಬರೆದು ವಾಸ್ತವಾಂಶವನ್ನ ಮನವರಿಕೆ ಮಾಡಿಕೊಟ್ಟಿದ್ರು. ನೋಡಿ ಮೇಡಮ್, ಹಿಂಗಾದ್ರೆ ಬಹಳ ಕಷ್ಟ ಆಗುತ್ತೆ. ಮೊದಲೇ ಎಲ್ಲರೂ ಕೂಡ ಸಂಭ್ರಮದ ಉತ್ತುಂಗದಲ್ಲಿದ್ದಾರೆ, ಸೆಲೆಬ್ರೇಷನ್ ನ ಉತ್ತುಂಗದಲ್ಲಿದ್ದಾರೆ. ಅದೇನಾದ್ರೂ ಇಲ್ಲಿ ಪ್ಲೇಯರ್ಸ್ ಬಂದ್ರು ಅಂತ ಹೇಳಿದ್ರೆ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಖಂಡಿತ ಸಾಧ್ಯ ಇಲ್ಲ ಅಂತ ಹೇಳಿ ವಾಸ್ತವಾಂಶವನ್ನ ಮನವರಿಕೆ ಮಾಡಿಕೊಟ್ಟಿದ್ರು. ಭದ್ರತಾ ವಿಭಾಗದಲ್ಲಿ ಸಿಬ್ಬಂದಿಯ ಕೊರತೆ ಬೇರೆ ಇರೋದ್ರಿಂದಾಗಿ ಇದೆಲ್ಲವನ್ನ ಉಲ್ಲೇಖ ಮಾಡಿ ಪತ್ರವನ್ನ ಬರೆದಿದ್ರು. ಹೊರಗಡೆಯಿಂದ ಸಿಬ್ಬಂದಿ ಅಧಿಕಾರಿಗಳ ನಿಯೋಜನೆ ಆಗಬೇಕು ಅಂತ ಹೇಳಿದ್ರೆ ಸ್ವಲ್ಪ ಟೈಮ್ ಬೇಕು ನಮಗೆ. ಹಂಗಾಗಿ ಈ ಕ್ಷಣಕ್ಕೆ ಈ ಹೊತ್ತಿಗೆ ಏನಾದ್ರೂ ಕಾರ್ಯಕ್ರಮ ಮಾಡೋದು ಅಷ್ಟು ಸಮಂಜಸ ಅಲ್ಲ ಅನ್ನೋದನ್ನ ಟೈಮ್ ಬೇಕು ಅಂತ ಡಿಸಿಪಿ ಪತ್ರದಲ್ಲಿ ಸ್ಪಷ್ಟ ಉಲ್ಲೇಖ ಮಾಡಿದ್ರು. ಡಿಸಿಪಿ ಬರೆದಿರುವ ಪತ್ರ ಕೂಡ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ ಲಭ್ಯ ಆಗಿದೆ. ನೋಡಿ, ಜೂನ್ 4ನೇ ತಾರೀಕು ಅಂದ್ರೆ ಟ್ರೋಫಿ ಗೆದ್ದು ಮರುದಿನ ಜೂನ್ 4ನೇ ತಾರೀಕಿನಂದೇ ಡಿಸಿಪಿ ಕರಿಬಸನಗೌಡರಿಂದ ಅಪಾಯದ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಯಾಕಂತ ಹೇಳಿದ್ರೆ 3ನೇ ತಾರೀಕು ಆರ್ಸಿಬಿ ತಂಡ ಟ್ರೋಫಿ ಗೆದ್ದಾಗ ರಾತ್ರಿ ಆದಂತ ಸೆಲೆಬ್ರೇಷನ್ ಇದೆಯಲ್ಲ, ಒಂದು ವೇಳೆ ಆರ್ಸಿಬಿ ತಂಡದ ಆಟಗಾರರು ಬೆಂಗಳೂರಿಗೆ ಬಂದು ಕಾರ್ಯಕ್ರಮ ಮಾಡಿದ್ರೆ ಅದರ ಪರಿಣಾಮದ ಬಗ್ಗೆ ಅವರಿಗೆ ಅರಿವಿತ್ತು. ಹಂಗಾಗಿ ಡಿಸಿಪಿ ಕರಿಬಸನಗೌಡರು ಅಪಾಯದ ಎಚ್ಚರಿಕೆಯನ್ನು ಕೊಟ್ಟಿದ್ರು. ರಿಪಬ್ಲಿಕ್ ಕನ್ನಡದಲ್ಲಿ ಡಿಸಿಪಿ ಪತ್ರದ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಈಗ ಲಭ್ಯ ಆಗಿದೆ. ವಿಧಾನಸೌಧ ಭದ್ರತಾ ವಿಭಾಗದ ಡಿಸಿಪಿ ಕರಿಬಸನಗೌಡ ಪತ್ರ ಬರೆದಿದ್ರು. ಡಿಪಿಎಆರ್ ಕಾರ್ಯದರ್ಶಿ ಸತ್ಯವತಿಗೆ ಡಿಸಿಪಿ ಕರಿಬಸನಗೌಡ ಪತ್ರ ಬರೆದಿದ್ರು. ಡಿಪಿಎಆರ್ಗೆ ಪತ್ರ ಬರೆದು ವಾಸ್ತವಾಂಶವನ್ನ ಮನವರಿಕೆ ಮಾಡಿಕೊಟ್ಟಿದ್ರು. ನೋಡಿ ಮೇಡಮ್, ಹಿಂಗಾದ್ರೆ ಬಹಳ ಕಷ್ಟ ಆಗುತ್ತೆ. ಮೊದಲೇ ಎಲ್ಲರೂ ಕೂಡ ಸಂಭ್ರಮದ ಉತ್ತುಂಗದಲ್ಲಿದ್ದಾರೆ, ಸೆಲೆಬ್ರೇಷನ್ ನ ಉತ್ತುಂಗದಲ್ಲಿದ್ದಾರೆ. ಅದೇನಾದ್ರೂ ಇಲ್ಲಿ ಪ್ಲೇಯರ್ಸ್ ಬಂದ್ರು ಅಂತ ಹೇಳಿದ್ರೆ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಖಂಡಿತ ಸಾಧ್ಯ ಇಲ್ಲ ಅಂತ ಹೇಳಿ ವಾಸ್ತವಾಂಶವನ್ನ ಮನವರಿಕೆ ಮಾಡಿಕೊಟ್ಟಿದ್ರು. ಭದ್ರತಾ ವಿಭಾಗದಲ್ಲಿ ಸಿಬ್ಬಂದಿಯ ಕೊರತೆ ಬೇರೆ ಇರೋದ್ರಿಂದಾಗಿ ಇದೆಲ್ಲವನ್ನ ಉಲ್ಲೇಖ ಮಾಡಿ ಪತ್ರವನ್ನ ಬರೆದಿದ್ರು. ಹೊರಗಡೆಯಿಂದ ಸಿಬ್ಬಂದಿ ಅಧಿಕಾರಿಗಳ ನಿಯೋಜನೆ ಆಗಬೇಕು ಅಂತ ಹೇಳಿದ್ರೆ ಸ್ವಲ್ಪ ಟೈಮ್ ಬೇಕು ನಮಗೆ. ಹಂಗಾಗಿ ಈ ಕ್ಷಣಕ್ಕೆ ಈ ಹೊತ್ತಿಗೆ ಏನಾದ್ರೂ ಕಾರ್ಯಕ್ರಮ ಮಾಡೋದು ಅಷ್ಟು ಸಮಂಜಸ ಅಲ್ಲ ಅನ್ನೋದನ್ನ ಟೈಮ್ ಬೇಕು ಅಂತ ಡಿಸಿಪಿ ಪತ್ರದಲ್ಲಿ ಸ್ಪಷ್ಟ ಉಲ್ಲೇಖ ಮಾಡಿದ್ರು. ಡಿಸಿಪಿ ಬರೆದಿರುವ ಪತ್ರ ಕೂಡ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ ಲಭ್ಯ ಆಗಿದೆ. ನೋಡಿ, ಜೂನ್ 4ನೇ ತಾರೀಕು ಅಂದ್ರೆ ಟ್ರೋಫಿ ಗೆದ್ದು ಮರುದಿನ ಜೂನ್ 4ನೇ ತಾರೀಕಿನಂದೇ ಡಿಸಿಪಿ ಕರಿಬಸನಗೌಡರಿಂದ ಅಪಾಯದ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಯಾಕಂತ ಹೇಳಿದ್ರೆ 3ನೇ ತಾರೀಕು ಆರ್ಸಿಬಿ ತಂಡ ಟ್ರೋಫಿ ಗೆದ್ದಾಗ ರಾತ್ರಿ ಆದಂತ ಸೆಲೆಬ್ರೇಷನ್ ಇದೆಯಲ್ಲ, ಒಂದು ವೇಳೆ ಆರ್ಸಿಬಿ ತಂಡದ ಆಟಗಾರರು ಬೆಂಗಳೂರಿಗೆ ಬಂದು ಕಾರ್ಯಕ್ರಮ ಮಾಡಿದ್ರೆ ಅದರ ಪರಿಣಾಮದ ಬಗ್ಗೆ ಅವರಿಗೆ ಅರಿವಿತ್ತು. ಹಂಗಾಗಿ ಡಿಸಿಪಿ ಕರಿಬಸನಗೌಡರು ಅಪಾಯದ ಎಚ್ಚರಿಕೆಯನ್ನು ಕೊಟ್ಟಿದ್ರು. ರಿಪಬ್ಲಿಕ್ ಕನ್ನಡದಲ್ಲಿ ಡಿಸಿಪಿ ಪತ್ರದ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಈಗ ಲಭ್ಯ ಆಗಿದೆ. ವಿಧಾನಸೌಧ ಭದ್ರತಾ ವಿಭಾಗದ ಡಿಸಿಪಿ ಕರಿಬಸನಗೌಡ ಪತ್ರ ಬರೆದಿದ್ರು. ಡಿಪಿಎಆರ್ ಕಾರ್ಯದರ್ಶಿ ಸತ್ಯವತಿಗೆ ಡಿಸಿಪಿ ಕರಿಬಸನಗೌಡ ಪತ್ರ ಬರೆದಿದ್ರು. ಡಿಪಿಎಆರ್ಗೆ ಪತ್ರ ಬರೆದು ವಾಸ್ತವಾಂಶವನ್ನ ಮನವರಿಕೆ ಮಾಡಿಕೊಟ್ಟಿದ್ರು. ನೋಡಿ ಮೇಡಮ್, ಹಿಂಗಾದ್ರೆ ಬಹಳ ಕಷ್ಟ ಆಗುತ್ತೆ. ಮೊದಲೇ ಎಲ್ಲರೂ ಕೂಡ ಸಂಭ್ರಮದ ಉತ್ತುಂಗದಲ್ಲಿದ್ದಾರೆ, ಸೆಲೆಬ್ರೇಷನ್ ನ ಉತ್ತುಂಗದಲ್ಲಿದ್ದಾರೆ. ಅದೇನಾದ್ರೂ ಇಲ್ಲಿ ಪ್ಲೇಯರ್ಸ್ ಬಂದ್ರು ಅಂತ ಹೇಳಿದ್ರೆ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಖಂಡಿತ ಸಾಧ್ಯ ಇಲ್ಲ ಅಂತ ಹೇಳಿ ವಾಸ್ತವಾಂಶವನ್ನ ಮನವರಿಕೆ ಮಾಡಿಕೊಟ್ಟಿದ್ರು. ಭದ್ರತಾ ವಿಭಾಗದಲ್ಲಿ ಸಿಬ್ಬಂದಿಯ ಕೊರತೆ ಬೇರೆ ಇರೋದ್ರಿಂದಾಗಿ ಇದೆಲ್ಲವನ್ನ ಉಲ್ಲೇಖ ಮಾಡಿ ಪತ್ರವನ್ನ ಬರೆದಿದ್ರು. ಹೊರಗಡೆಯಿಂದ ಸಿಬ್ಬಂದಿ ಅಧಿಕಾರಿಗಳ ನಿಯೋಜನೆ ಆಗಬೇಕು ಅಂತ ಹೇಳಿದ್ರೆ ಸ್ವಲ್ಪ ಟೈಮ್ ಬೇಕು ನಮಗೆ. ಹಂಗಾಗಿ ಈ ಕ್ಷಣಕ್ಕೆ ಈ ಹೊತ್ತಿಗೆ ಏನಾದ್ರೂ ಕಾರ್ಯಕ್ರಮ ಮಾಡೋದು ಅಷ್ಟು ಸಮಂಜಸ ಅಲ್ಲ ಅನ್ನೋದನ್ನ ಟೈಮ್ ಬೇಕು ಅಂತ ಡಿಸಿಪಿ ಪತ್ರದಲ್ಲಿ ಸ್ಪಷ್ಟ ಉಲ್ಲೇಖ ಮಾಡಿದ್ರು. ಡಿಸಿಪಿ ಬರೆದಿರುವ ಪತ್ರ ಕೂಡ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ ಲಭ್ಯ ಆಗಿದೆ. ನೋಡಿ, ಜೂನ್ 4ನೇ ತಾರೀಕು ಅಂದ್ರೆ ಟ್ರೋಫಿ ಗೆದ್ದು ಮರುದಿನ
ಜೂನ್ 4ನೇ ತಾರೀಕಿನಂದೇ ಡಿಸಿಪಿ ಕರಿಬಸನಗೌಡರಿಂದ ಅಪಾಯದ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಯಾಕಂತ ಹೇಳಿದ್ರೆ 3ನೇ ತಾರೀಕು ಆರ್ಸಿಬಿ ತಂಡ ಟ್ರೋಫಿ ಗೆದ್ದಾಗ ರಾತ್ರಿ ಆದಂತ ಸೆಲೆಬ್ರೇಷನ್ ಇದೆಯಲ್ಲ, ಒಂದು ವೇಳೆ ಆರ್ಸಿಬಿ ತಂಡದ ಆಟಗಾರರು ಬೆಂಗಳೂರಿಗೆ ಬಂದು ಕಾರ್ಯಕ್ರಮ ಮಾಡಿದ್ರೆ ಅದರ ಪರಿಣಾಮದ ಬಗ್ಗೆ ಅವರಿಗೆ ಅರಿವಿತ್ತು. ಹಂಗಾಗಿ ಡಿಸಿಪಿ ಕರಿಬಸನಗೌಡರು ಅಪಾಯದ ಎಚ್ಚರಿಕೆಯನ್ನು ಕೊಟ್ಟಿದ್ರು. ರಿಪಬ್ಲಿಕ್ ಕನ್ನಡದಲ್ಲಿ ಡಿಸಿಪಿ ಪತ್ರದ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಈಗ ಲಭ್ಯ ಆಗಿದೆ. ವಿಧಾನಸೌಧ ಭದ್ರತಾ ವಿಭಾಗದ ಡಿಸಿಪಿ ಕರಿಬಸನಗೌಡ ಪತ್ರ ಬರೆದಿದ್ರು. ಡಿಪಿಎಆರ್ ಕಾರ್ಯದರ್ಶಿ ಸತ್ಯವತಿಗೆ ಡಿಸಿಪಿ ಕರಿಬಸನಗೌಡ ಪತ್ರ ಬರೆದಿದ್ರು. ಡಿಪಿಎಆರ್ಗೆ ಪತ್ರ ಬರೆದು ವಾಸ್ತವಾಂಶವನ್ನ ಮನವರಿಕೆ ಮಾಡಿಕೊಟ್ಟಿದ್ರು. ನೋಡಿ ಮೇಡಮ್, ಹಿಂಗಾದ್ರೆ ಬಹಳ ಕಷ್ಟ ಆಗುತ್ತೆ. ಮೊದಲೇ ಎಲ್ಲರೂ ಕೂಡ ಸಂಭ್ರಮದ ಉತ್ತುಂಗದಲ್ಲಿದ್ದಾರೆ, ಸೆಲೆಬ್ರೇಷನ್ ನ ಉತ್ತುಂಗದಲ್ಲಿದ್ದಾರೆ. ಅದೇನಾದ್ರೂ ಇಲ್ಲಿ ಪ್ಲೇಯರ್ಸ್ ಬಂದ್ರು ಅಂತ ಹೇಳಿದ್ರೆ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಖಂಡಿತ ಸಾಧ್ಯ ಇಲ್ಲ ಅಂತ ಹೇಳಿ ವಾಸ್ತವಾಂಶವನ್ನ ಮನವರಿಕೆ ಮಾಡಿಕೊಟ್ಟಿದ್ರು. ಭದ್ರತಾ ವಿಭಾಗದಲ್ಲಿ ಸಿಬ್ಬಂದಿಯ ಕೊರತೆ ಬೇರೆ ಇರೋದ್ರಿಂದಾಗಿ ಇದೆಲ್ಲವನ್ನ ಉಲ್ಲೇಖ ಮಾಡಿ ಪತ್ರವನ್ನ ಬರೆದಿದ್ರು. ಹೊರಗಡೆಯಿಂದ ಸಿಬ್ಬಂದಿ ಅಧಿಕಾರಿಗಳ ನಿಯೋಜನೆ ಆಗಬೇಕು ಅಂತ ಹೇಳಿದ್ರೆ ಸ್ವಲ್ಪ ಟೈಮ್ ಬೇಕು ನಮಗೆ. ಹಂಗಾಗಿ ಈ ಕ್ಷಣಕ್ಕೆ ಈ ಹೊತ್ತಿಗೆ ಏನಾದ್ರೂ ಕಾರ್ಯಕ್ರಮ ಮಾಡೋದು ಅಷ್ಟು ಸಮಂಜಸ ಅಲ್ಲ ಅನ್ನೋದನ್ನ ಟೈಮ್ ಬೇಕು ಅಂತ ಡಿಸಿಪಿ ಪತ್ರದಲ್ಲಿ ಸ್ಪಷ್ಟ ಉಲ್ಲೇಖ ಮಾಡಿದ್ರು. ಡಿಸಿಪಿ ಬರೆದಿರುವ ಪತ್ರ ಕೂಡ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ ಲಭ್ಯ ಆಗಿದೆ. ನೋಡಿ, ಜೂನ್ 4ನೇ ತಾರೀಕು ಅಂದ್ರೆ ಟ್ರೋಫಿ ಗೆದ್ದು ಮರುದಿನ ಜೂನ್ 4ನೇ ತಾರೀಕಿನಂದೇ ಡಿಸಿಪಿ ಕರಿಬಸನಗೌಡರಿಂದ ಅಪಾಯದ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಯಾಕಂತ ಹೇಳಿದ್ರೆ 3ನೇ ತಾರೀಕು ಆರ್ಸಿಬಿ ತಂಡ ಟ್ರೋಫಿ ಗೆದ್ದಾಗ ರಾತ್ರಿ ಆದಂತ ಸೆಲೆಬ್ರೇಷನ್ ಇದೆಯಲ್ಲ, ಒಂದು ವೇಳೆ ಆರ್ಸಿಬಿ ತಂಡದ ಆಟಗಾರರು ಬೆಂಗಳೂರಿಗೆ ಬಂದು ಕಾರ್ಯಕ್ರಮ ಮಾಡಿದ್ರೆ ಅದರ ಪರಿಣಾಮದ ಬಗ್ಗೆ ಅವರಿಗೆ ಅರಿವಿತ್ತು. ಹಂಗಾಗಿ ಡಿಸಿಪಿ ಕರಿಬಸನಗೌಡರು ಅಪಾಯದ ಎಚ್ಚರಿಕೆಯನ್ನು ಕೊಟ್ಟಿದ್ರು. ರಿಪಬ್ಲಿಕ್ ಕನ್ನಡದಲ್ಲಿ ಡಿಸಿಪಿ ಪತ್ರದ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಈಗ ಲಭ್ಯ ಆಗಿದೆ. ವಿಧಾನಸೌಧ ಭದ್ರತಾ ವಿಭಾಗದ ಡಿಸಿಪಿ ಕರಿಬಸನಗೌಡ ಪತ್ರ ಬರೆದಿದ್ರು. ಡಿಪಿಎಆರ್ ಕಾರ್ಯದರ್ಶಿ ಸತ್ಯವತಿಗೆ ಡಿಸಿಪಿ ಕರಿಬಸನಗೌಡ ಪತ್ರ ಬರೆದಿದ್ರು. ಡಿಪಿಎಆರ್ಗೆ ಪತ್ರ ಬರೆದು ವಾಸ್ತವಾಂಶವನ್ನ ಮನವರಿಕೆ ಮಾಡಿಕೊಟ್ಟಿದ್ರು. ನೋಡಿ ಮೇಡಮ್, ಹಿಂಗಾದ್ರೆ ಬಹಳ ಕಷ್ಟ ಆಗುತ್ತೆ. ಮೊದಲೇ ಎಲ್ಲರೂ ಕೂಡ ಸಂಭ್ರಮದ ಉತ್ತುಂಗದಲ್ಲಿದ್ದಾರೆ, ಸೆಲೆಬ್ರೇಷನ್ ನ ಉತ್ತುಂಗದಲ್ಲಿದ್ದಾರೆ. ಅದೇನಾದ್ರೂ ಇಲ್ಲಿ ಪ್ಲೇಯರ್ಸ್ ಬಂದ್ರು ಅಂತ ಹೇಳಿದ್ರೆ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಖಂಡಿತ ಸಾಧ್ಯ ಇಲ್ಲ ಅಂತ ಹೇಳಿ ವಾಸ್ತವಾಂಶವನ್ನ ಮನವರಿಕೆ ಮಾಡಿಕೊಟ್ಟಿದ್ರು. ಭದ್ರತಾ ವಿಭಾಗದಲ್ಲಿ ಸಿಬ್ಬಂದಿಯ ಕೊರತೆ ಬೇರೆ ಇರೋದ್ರಿಂದಾಗಿ ಇದೆಲ್ಲವನ್ನ ಉಲ್ಲೇಖ ಮಾಡಿ ಪತ್ರವನ್ನ ಬರೆದಿದ್ರು. ಹೊರಗಡೆಯಿಂದ ಸಿಬ್ಬಂದಿ ಅಧಿಕಾರಿಗಳ ನಿಯೋಜನೆ ಆಗಬೇಕು ಅಂತ ಹೇಳಿದ್ರೆ ಸ್ವಲ್ಪ ಟೈಮ್ ಬೇಕು ನಮಗೆ. ಹಂಗಾಗಿ ಈ ಕ್ಷಣಕ್ಕೆ ಈ ಹೊತ್ತಿಗೆ ಏನಾದ್ರೂ ಕಾರ್ಯಕ್ರಮ ಮಾಡೋದು ಅಷ್ಟು ಸಮಂಜಸ ಅಲ್ಲ ಅನ್ನೋದನ್ನ ಟೈಮ್ ಬೇಕು ಅಂತ ಡಿಸಿಪಿ ಪತ್ರದಲ್ಲಿ ಸ್ಪಷ್ಟ ಉಲ್ಲೇಖ ಮಾಡಿದ್ರು. ಡಿಸಿಪಿ ಬರೆದಿರುವ ಪತ್ರ ಕೂಡ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ ಲಭ್ಯ ಆಗಿದೆ. ನೋಡಿ, ಜೂನ್ 4ನೇ ತಾರೀಕು ಅಂದ್ರೆ ಟ್ರೋಫಿ ಗೆದ್ದು ಮರುದಿನ ಜೂನ್ 4ನೇ ತಾರೀಕಿನಂದೇ ಡಿಸಿಪಿ ಕರಿಬಸನಗೌಡರಿಂದ ಅಪಾಯದ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಯಾಕಂತ ಹೇಳಿದ್ರೆ 3ನೇ ತಾರೀಕು ಆರ್ಸಿಬಿ ತಂಡ ಟ್ರೋಫಿ ಗೆದ್ದಾಗ ರಾತ್ರಿ ಆದಂತ ಸೆಲೆಬ್ರೇಷನ್ ಇದೆಯಲ್ಲ, ಒಂದು ವೇಳೆ ಆರ್ಸಿಬಿ ತಂಡದ ಆಟಗಾರರು ಬೆಂಗಳೂರಿಗೆ ಬಂದು ಕಾರ್ಯಕ್ರಮ ಮಾಡಿದ್ರೆ ಅದರ ಪರಿಣಾಮದ ಬಗ್ಗೆ ಅವರಿಗೆ ಅರಿವಿತ್ತು. ಹಂಗಾಗಿ ಡಿಸಿಪಿ ಕರಿಬಸನಗೌಡರು ಅಪಾಯದ ಎಚ್ಚರಿಕೆಯನ್ನು ಕೊಟ್ಟಿದ್ರು. ರಿಪಬ್ಲಿಕ್ ಕನ್ನಡದಲ್ಲಿ ಡಿಸಿಪಿ ಪತ್ರದ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಈಗ ಲಭ್ಯ ಆಗಿದೆ. ವಿಧಾನಸೌಧ ಭದ್ರತಾ ವಿಭಾಗದ ಡಿಸಿಪಿ ಕರಿಬಸನಗೌಡ ಪತ್ರ ಬರೆದಿದ್ರು. ಡಿಪಿಎಆರ್ ಕಾರ್ಯದರ್ಶಿ ಸತ್ಯವತಿಗೆ ಡಿಸಿಪಿ ಕರಿಬಸನಗೌಡ ಪತ್ರ ಬರೆದಿದ್ರು. ಡಿಪಿಎಆರ್ಗೆ ಪತ್ರ ಬರೆದು ವಾಸ್ತವಾಂಶವನ್ನ ಮನವರಿಕೆ ಮಾಡಿಕೊಟ್ಟಿದ್ರು. ನೋಡಿ ಮೇಡಮ್, ಹಿಂಗಾದ್ರೆ ಬಹಳ ಕಷ್ಟ ಆಗುತ್ತೆ. ಮೊದಲೇ ಎಲ್ಲರೂ ಕೂಡ ಸಂಭ್ರಮದ ಉತ್ತುಂಗದಲ್ಲಿದ್ದಾರೆ, ಸೆಲೆಬ್ರೇಷನ್ ನ ಉತ್ತುಂಗದಲ್ಲಿದ್ದಾರೆ. ಅದೇನಾದ್ರೂ ಇಲ್ಲಿ ಪ್ಲೇಯರ್ಸ್ ಬಂದ್ರು ಅಂತ ಹೇಳಿದ್ರೆ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಖಂಡಿತ ಸಾಧ್ಯ ಇಲ್ಲ ಅಂತ ಹೇಳಿ ವಾಸ್ತವಾಂಶವನ್ನ ಮನವರಿಕೆ ಮಾಡಿಕೊಟ್ಟಿದ್ರು. ಭದ್ರತಾ ವಿಭಾಗದಲ್ಲಿ ಸಿಬ್ಬಂದಿಯ ಕೊರತೆ ಬೇರೆ ಇರೋದ್ರಿಂದಾಗಿ ಇದೆಲ್ಲವನ್ನ ಉಲ್ಲೇಖ ಮಾಡಿ ಪತ್ರವನ್ನ ಬರೆದಿದ್ರು. ಹೊರಗಡೆಯಿಂದ ಸಿಬ್ಬಂದಿ ಅಧಿಕಾರಿಗಳ ನಿಯೋಜನೆ ಆಗಬೇಕು ಅಂತ ಹೇಳಿದ್ರೆ ಸ್ವಲ್ಪ ಟೈಮ್ ಬೇಕು ನಮಗೆ. ಹಂಗಾಗಿ ಈ ಕ್ಷಣಕ್ಕೆ ಈ ಹೊತ್ತಿಗೆ ಏನಾದ್ರೂ ಕಾರ್ಯಕ್ರಮ ಮಾಡೋದು ಅಷ್ಟು ಸಮಂಜಸ ಅಲ್ಲ ಅನ್ನೋದನ್ನ ಟೈಮ್ ಬೇಕು ಅಂತ ಡಿಸಿಪಿ ಪತ್ರದಲ್ಲಿ ಸ್ಪಷ್ಟ ಉಲ್ಲೇಖ ಮಾಡಿದ್ರು. ಡಿಸಿಪಿ ಬರೆದಿರುವ ಪತ್ರ ಕೂಡ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ ಲಭ್ಯ ಆಗಿದೆ. ನೋಡಿ,